ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಬ್ಬ ರಾಜ ದಿನವೂ ಬೆಳಗಿನ ಉಪಹಾರದಲ್ಲಿ ಹಣ್ಣುಗಳನ್ನು ಸೇವಿಸುತ್ತಿದ್ದನು. ದಿನವೂ ಒಬ್ಬ ಸೇವಕ ತೋಟದಿಂದ ತಾಜಾ ಹಣ್ಣುಗಳನ್ನು ತರುತ್ತಿದ್ದನು. ಒಂದು ದಿನ ಮಾವಿನ ಹಣ್ಣು, ಎಳೆನೀರು ಮತ್ತು ದ್ರಾಕ್ಷಿಯ ಫಲಗಳನ್ನು ತರುತ್ತಿದ್ದಾಗ, ಮೂರು ಬಗೆಯ ಹಣ್ಣುಗಳೇಕೆ ಎಂದು ಯೋಚಿಸುತ್ತಿದ್ದಾಗ ಅವನ ಅಂತರಂಗ ದ್ರಾಕ್ಷಿ ಹಣ್ಣು ಮಾತ್ರ ತೆಗೆದುಕೊಂಡು ಹೋಗು ಎಂದು ಸೇವಕನಿಗೆ ಹೇಳಿತು. ರಾಜ ತನ್ನ ಮಂತ್ರಿಯೊಂದಿಗೆ ಏನೋ ಗಾಢವಾದ ಚರ್ಚೆಯಲ್ಲಿ ತೊಡಗಿದ್ದನು. ಸೇವಕ ಹಣ್ಣಿನ ತಟ್ಟೆಯನ್ನು ರಾಜನ ಮುಂದಿಟ್ಟಾಗ ರಾಜ ಒಂದೊಂದು ದ್ರಾಕ್ಷಿ ಹಣ್ಣನ್ನು ತಾನು ತಿಂದು ಇನ್ನೊಂದನ್ನು ಸೇವಕನ ಮೇಲೆ ಎಸೆಯುತ್ತಿದ್ದನು. ಪ್ರತಿ ಸಲ ರಾಜ ಹಣ್ಣನ್ನು ಎಸೆದಾಗ ಭಗವಂತನಿಗೆ ಕೃತಜ್ಞತೆಯನ್ನು ಸೇವಕ ಸಲ್ಲಿಸುತ್ತಿದ್ದನು. ಹೀಗೆ ಸ್ವಲ್ಪ ಹೊತ್ತು ನಡೆಯಿತು. ರಾಜನಿಗೆ ತಾನೇಕೆ ಹೀಗೆ ಮಾಡುತ್ತಿದ್ದೇನೆಂದು ಅರಿವಾಯಿತು. ಆಗ ಸೇವಕನಿಗೆ, ನೀನೇಕೆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೀಯಾ ಎಂದು ಕೇಳಿದನು. ಆಗ ಸೇವಕ, ನಾನು ದ್ರಾಕ್ಷಿಯೊಂದಿಗೆ ಮಾವು ಮತ್ತು ಎಳೆನೀರು ತರುತ್ತಿದ್ದೆ, ಆದರೆ ಯಾಕೋ ನನ್ನ ಅಂತರಂಗ ಒಂದೇ ಹಣ್ಣು ಸಾಕು, ಅದು ದ್ರಾಕ್ಷಿ ಹಣ್ಣು ಅಷ್ಟೇ ಎಂದು ಹೇಳಿತು. ಅದನ್ನಷ್ಟೇ ತಂದೆ. ಇದರೊಂದಿಗೆ ಮಾವು ಮತ್ತು ತೆಂಗಿನಕಾಯಿ ತಂದಿದ್ದರೆ ನನ್ನ ಕಥೆ ಏನಾಗುತ್ತಿತ್ತೆಂದು ಯೋಚಿಸಿ ಎಂದನು. ಬಂಧುಗಳೇ, ಕಥೆ ಚಿಕ್ಕದಿರಬಹುದು, ಆದರೆ ಅರ್ಥ ಬಲು ದೊಡ್ಡದು. ಗೊಂದಲದಲ್ಲಿದ್ದಾಗ ಅಂತರಂಗದ ಮಾತು ಕೊಂಚ ಕೇಳಬೇಕು. ಸಬ್ಸೆ ಸುನ್ನ ದಿಲ್ ಸೆ ಕರ್ನಾ ಅನ್ನುವ ಮಾತನ್ನು ಪಾಲಿಸಬೇಕು. ಧನ್ಯವಾದಗಳು.